ಶ್ರೀರಾಮ ರಾಮೇತಿ. ಸರ್ ಎಲ್ಲರಿಗೂ ನಮಸ್ಕಾರ ಸರ್. ಹೌದು ಸರ್. ಸರ್ ಇದ್ರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ರಾಮನವಮಿ ಇವಾಗ ಮಾಡ್ತಾ ಇದ್ರಲ್ಲ ವರ್ಷ ವರ್ಷ. ಸ್ಟಾರ್ಟ್ ಮಾಡಿದ್ದೀವಿ. ಈ ವರ್ಷ ಪ್ರತಿ ವರ್ಷನೂ ಮಾಡೋ ಥರ ಈ ವರ್ಷನೂ ಮಾಡ್ತಾಯಿದ್ವಿ. ಈ ವರ್ಷದ ಇಷ್ಟೆಲ್ಲ ಜನಗಳಿಗೆ ಸಾರ್ವಜನಿಕರಿಗೆ ಊಟ ವ್ಯವಸ್ಥೆ ಮಾಡಿದ್ದು ಇವರು ಬರ್ತ್ಡೇ ಪ್ರಯುಕ್ತ ಮಂಜುನಾಥ್ ಎ ಅಂತೇಳಿ ಚಿಕ್ಕನಹಳ್ಳಿ ಸಮಾಜ ಸೇವಕರು ಬಾಲ್ಕಾರ್ಮದ ನಮ್ಮ ಕಾರ್ಮಿಕ ಸಂಘಟನೆ ಚಪ್ಪಾಳೆ ನಾಯಕರು ಹಾಗೆ ಮಂಜು ಅವ್ರ ಸಪೋರ್ಟಿಂದ ಅವರಿಗೆ ನೀವೆಲ್ಲರೂ ಚಪ್ಪಾಳೆ ಇರಬೇಕು ಸರ್. ಹಾಂ, ಸುಮಾರು 10 ವರ್ಷದಿಂದ ಶ್ರೀರಾಮನವಮಿ ಆಗಲಿ ಕನ್ನಡೋತ್ಸವ ಆಗಲಿ ಎಲ್ಲನೂ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾಯಿದೆ. ಇದು ಪ್ರೋತ್ಸಾಹ ಮಾಡ್ತಾ ಇರೋದು ನಮ್ಮ ಕಾರ್ಮಿಕ ಸದಸ್ಯರು ಮತ್ತು ಇಲ್ಲಿರೋ ಎಲ್ಲ ಟ್ರಾನ್ಸ್ಫಾರ್ಮ್ ಯೂನಿಟಿ ಎಂಪ್ಲಾಯೀಸ್ ಎಲ್ಲರೂ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಪ್ರತಿ ಸಲ ನಾವು ಯಾವುದಕ್ಕೆ ಆಗಲಿ ತುಂಬ ಸಪೋರ್ಟ್ ಆಗಿ ಒಂದು ಒಗ್ಗಟ್ಟಿಂದ ಮಾಡ್ತಾಯಿದ್ವಿ. ಮುಂದೆ ಸಲ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಈ ಮೂಲಕ. ಆಮೇಲೆ ಭೀಮಣ್ಣವರೇ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಏನಿಲ್ಲ, ನಮ್ಮ ಮಂಜುನಾಥ್ ರೆಡ್ಡಿ ಅವ್ರದ್ದು ಇವತ್ತು ಬರ್ತ್ಡೇ ಪ್ರೋಗ್ರಾಮ್ ಇತ್ತು. ಅದ್ರ ಜೊತೆ ಅವರು ಅನ್ನ ಸಂತರ್ಪಣೆಯನ್ನು ಅರೇಂಜ್ಮೆಂಟ್ ಮಾಡಿದ್ರು. ಅದಕ್ಕೆ ಜವಾಬ್ದಾರಿ ಹೊತ್ಕೊಂಡು ನಮ್ಮ ಪುಟ್ಟಪ್ಪ ಅವರು ತುಂಬಾ ಮ್ಯಾನೇಜ್ಮೆಂಟ್ ಆಗಿ ಅದನ್ನು ಪುಟ್ಟಪ್ಪ ಅವರು ಅಂದರೆ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ, ಎಲ್ಲ ಸದಸ್ಯರು ಕೂಡಿಕೊಂಡು ಇದೊಂದು ದೊಡ್ಡವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಎಲ್ಲರೂ ಸಕ್ಸಸ್ ಆಗಿದೆ. ದೇವರು ಇದೇ ರೀತಿ ಮುಂದಿನ ವರ್ಷದಾಗಿದ್ದರೆ ಜಾಸ್ತಿ ಕೊಳ್ಳಿ ಅಂತೇಳಿ ಶ್ರೀರಾಮನಲ್ಲಿ ಬೇಡ್ಕೊತೇವೆ. ನಮ್ಮ ಪುಟ್ಟಪ್ಪ ಅವರು ಒಂದೆರಡು ಮಾತು ಮಾತಾಡಬೇಕಂತ ನಾವು ಕೇಳ್ಕೊತಾ ಇದ್ದೇವೆ. ಹೇಳಿ. ರಾಮನವಮಿ ನಮ್ಮ ಯಾವುದನ್ನು ವಿಜೃಂಭಣೆ ಮಾಡಬೇಕು ಅಂದ್ಬಿಟ್ಟು ನಮಗೆ ಆಗಿನೂ ಅಷ್ಟೇ, ಈಗಲೂ ಅಷ್ಟೇ. ಇನ್ನು ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗಿ ಮಾಡ್ಬೇಕಂದ್ಬಿಟ್ಟು ಎಲ್ಲ ಒಟ್ಟಾಗಿ ಒಂದಾಗಿ ಎಲ್ಲ ಕಾರ್ಮಿಕರು ಅಂದರೆ 4 ಜನಕ್ಕೆ ಒಂದು ಏನೋ ಮಜ್ಜಿಗೆ ಪಾನಕ ಕೊಟ್ಟರೆ ತೃಪ್ತಿ ಆಗ್ತದೆ ಅಂದ್ಬಿಟ್ಟು ನಮಗೂ ಒಂದು ಇದಾಗ್ತದೆ ಅಂದ್ಬಿಟ್ಟು ಸಂತೃಪ್ತಿ ಆಗ್ತದೆ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಇದೇ ರೀತಿ ಇನ್ನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ನಮ್ಗೆ ನಡ್ಸ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಮುಂದೆಗೆ ಮಾಡ್ತೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸರ್ ನೀವೆಲ್ಲ ಬಾಟ್ಲುಗಳಿಗೆಲ್ಲ ಹಾಕಿ ಕೊಡ್ತಿದ್ರಲ್ಲ ಸರ್, ನೀವು ಅಷ್ಟೊಂದು ಥರ ಮಾಡಿದ್ರ ಸರ್ ನಿಮ್ಮ ಮಜ್ಜಿಗೆ ಪಾನಕ ಎಲ್ಲ? ನಾನು ಸ್ವಾಮಿ ಸರ್ ಸರ್ ಹೌದಾ ಸರ್? ಅಷ್ಟು ಹೌದು ಸರ್. ಎಷ್ಟು ಲೀಟ್ರ್ ಮಾಡ್ತೀರಾ ಸರ್ ನೀವು ಟೋಟಲ್ ಪಾನಕ ಮಜ್ಜಿಗೆ ವರ್ಷ ವರ್ಷ? ಹಾಂ ಸರ್. ಸರ್ ನಮಸ್ಕಾರ. ನಿಮ್ಮ ಬಾಲ್ಫಾರಮ್ನಿಂದ ನೀವು ಎಷ್ಟು ವರ್ಷದಿಂದ ಈ ಥರ ಮಾಡ್ತಿದ್ದೀರಾ ಸರ್ ರಾಮನವಮಿ? ಒಂದು 15 ವರ್ಷದಿಂದ ರಾಮನವಮಿ ಹಾಂ. ಪ್ರತಿ ವರ್ಷದ ಥರ ಈ ವರ್ಷನೂ ಊಟದ ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಪಾನಕ ಮಜ್ಜಿಗೆ ಅನ್ನ ಸಮರ್ಪಣೆ ಎಲ್ಲ ಮಾಡಿ ಎಲ್ಲರೂ ಜನ ಫುಲ್ ಖುಷಿಯಿಂದ ಪಾನಕ ಮಜ್ಜಿಗೆ ಮತ್ತು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ ಇದೇ ಥರ ಮಾಡ್ತಾಯಿದ್ದೀವಿ. ಅದೇ ಥರ ವಿಜೃಂಭಣೆಯಿಂದ ಈ ವರ್ಷನೂ ಮಾಡಿದ್ದೀವಿ. ಸರ್ ನೀವೇನಾರ ಒಂದೆರಡು ಮಾತಾಡಿ ಸರ್. ನಮ್ಮ ತಾಲೂಕು ಕಾರ್ಮಿಕರ ಕಾರ್ಯದರ್ಶಿಗಳು ಹೇಳಿದ್ದಾರೆ ಪ್ರತಿ ವರ್ಷ ಏನು ಮಾಡಬೇಕು ಅನ್ನೋದು, ಅದೊಂದೇ ಕಂಟಿನ್ಯೂ ಆಗಿ ಮುಂದುವರಿಸಿಕೊಂಡು ಹೋಗ್ತೇವೆ. ಮತ್ತು ನಮ್ಮ ವಿಜಯಪುರದ ಪಂಚಾಯತ್ ಭದ್ರಾವತಿಯವರು 4 ಮಾತು ಮಾತಾಡ್ತಾರೆ ಇದ್ರ ಬಗ್ಗೆ. ಹಾಂ ಸರ್. ಪ್ರತಿ ಸಲ ಯಾವ ಥರ ಮಾಡ್ತಾರೆ ಈ ವರ್ಷ ಮಾಡಿದ್ದೀವಿ. ಮುಂದಕ್ಕೆ ಇದೇ ಥರ ಮಾಡ್ಕೊಂಡು ಅಂತ ಹೇಳೋದು. ಏನು ಸರ್ ಸಾವಿರಾರು ಜನಕ್ಕೆ ಪಾನಕ ಕೊಡ್ತಿದ್ರಲ್ಲ, ಇದಕ್ಕೆಲ್ಲ ಫಂಡು ಎಲ್ಲ ಯಾವ ಥರ ನೀವು ಕಲೆಕ್ಟ್ ಮಾಡ್ತೀರಾ ಸರ್? ಯಾವ ಥರ ಅಂತ? ಎಲ್ಲ ಸೇರಿ ಒಂದು ಕೂಡಿ ಮಾಡ್ತಾ ಇದ್ದೀವಿ. ಹೌದಾ ಹೌದಾ ಸರ್, ಧನ್ಯವಾದಗಳು. ಚೆನ್ನಾಗಿ ಮಾಡ್ತಾಯಿದ್ದೀರಾ? ಹಾಂ ಸರ್. ಇದಕ್ಕಿಂತ ಜಾಸ್ತಿನೇ ನಾವು ಇನ್ನೂ ಮಾಡಬೇಕಂತ ಅಪೇಕ್ಷಿದೆ. ದೇವ್ರು ನಡೆಸ್ಕೊಂಡು ಇನ್ನೂ ಮಾಡ್ತೇವೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಸರ್. ಚಪ್ಪಾಳೆ ಹೊಡಿರಿ ಸರ್ ಎಲ್ಲ. ಅಧ್ಯಕ್ಷನ ಕರೆ, ಅವ್ರು ಮಂಜನ್ ಕರೆ ಅಧ್ಯಕ್ಷನ, ಅವನೇನು ಮಾತಾಡ. ಅಲ್ಲ ಸರ್, ನೀವೆಲ್ಲ ಪಾನಕ ಮಜ್ಜಿಗೆ ಎಲ್ಲ ಕೊಡ್ತಾ ಇದ್ರಲ್ಲಿ ಸರ್, ನಿಮ್ಮ ಕೈ ನೋವು ಬರಲ್ವ ಸರ್ ನಿಮಗೆ? ಹೌದಾ ಸರ್? ಎಷ್ಟು ಗಂಟೆಯಿಂದ ಕೊಡ್ತಾ ಇದ್ದೀರಾ ಸರ್ ಈ ಪಾನಕ ಮಜ್ಜಿಗೆ? ಬೆಳಿಗ್ಗೆ 5 ಗಂಟೆಯಿಂದ ಎಲ್ಲ ನಮ್ಮ ಸ್ನೇಹಿತರು ಅವರೆಲ್ಲ ಸೇರಿ ಬರ್ತಾರೆ. ನಾವು ಎಲ್ಲ ಹಾಂ ಹಾಂ. ಹೌದು ಸರ್, ಜನಸೇವೆ ಜನಾರ್ದನ ಸೇವೆ ಅಂತ ಕೆಲಸಗಳನ್ನ ಅದ್ಭುತವಾಗಿ ಮಾಡ್ತಾಯಿದ್ದೀರಾ. ಇದೇ ಥರ ಪ್ರತಿ ವರ್ಷ ಮಾಡ್ಕೊಂಬನ್ನಿ ಸರ್, ಒಳ್ಳೇದು ಮಾಡ್ತಾನೆ ಭಗವಂತ. ಹಾಂ ಸರ್. ಹಾಂ. ಮೈಗೆ ಕಾಣಿಸ್ತಿಲ್ಲ ನ್ಯೂಸ್ ರಿಪೋರ್ಟರು. ಸರ್ ರಾಘವೇಂದ್ರ ಸರ್
ನಿಮ್ಮ ಬಗ್ಗೆ ಅವಾಗಲಿಂದ ಕೇಳ್ಕೊಂಬಟ್ಟೆ. ಹಾಂ, ಎರಡು ಮಾತಾಡಬೇಕು. ಹಾಂ, ಜೈ ಶ್ರೀರಾಮ್ ಸರ್, ಜೈ ಶ್ರೀರಾಮ್ ಸರ್. ಇದ್ರ ಬಗ್ಗೆ ನೀವು ಎಷ್ಟು ವರ್ಷದಿಂದ ಈ ಥರ ಆಚರಿಸ್ಕೊಂಬರ್ತಿದ್ದೀರಾ ಸರ್? 7 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಇಲ್ಲಿ. ಹಾಂ ಸರ್. ಪ್ರತಿ ವರ್ಷನೂ ಇದೇ ಥರ ಮಜ್ಜಿಗೆ, ಹೆಸರುಬೇಳೆ, ಪಾನಕ ಎಲ್ಲನೂ ಹಂಚ್ತಾ, ಕೋಸಂಬರಿ ಎಲ್ಲ ಹಂಚ್ತಾ ಇದ್ದೀವಿ. ಹಾಂ ಸರ್. ಸರ್, ಅನ್ನದಾನ ಎಲ್ಲ ಮಾಡಿಸ್ತಿದ್ರೆ ಏನು? ಹೌದು. ಹೌದಾ? ಹೌದಾ? ಓಕೆ ಸರ್.